ಎಲ್ಲರಿಗೂ ನಮಸ್ಕಾರ. ಮೆಂಟರ್ ಸ್ಕಿಲ್ ಚಾನಲ್ ಇವತ್ತು ನಿಮಗೆ ಒಂದು ಹೊಸ ಜಾಗವನ್ನು ಪರಿಚಯ ಮಾಡಿಕೊಡ್ತಾ ಇದೆ. ಇದು ಸಪ್ತಸ್ವರ ಸಂಗೀತ ಲೋಕ ಅನ್ನೋ ಒಂದು ಅದ್ಭುತ ಲೋಕ. ಇದು ಮೈಸೂರು ಜಿಲ್ಲೆಯ ಟಿ ನರಸೀಪುರ ಎಂಬ ಸಣ್ಣ ಪಟ್ಟಣದಲ್ಲಿ ಸ್ಥಾಪನೆಯಾಗಿದೆ. ಇದನ್ನು ಸ್ಥಾಪನೆ ಮಾಡಿರುವಂಥವರು ಶ್ರೀ ಮಂಜುನಾಥ್ರವರು. ನೋಡೋಣ ಬನ್ನಿ ಹೇಗಿದೆ ಅಂತ. ನಮಸ್ತೆ ಮಂಜುರೇ, ಹೇಗಿದ್ದೀರಿ? ವೆಲ್ಕಮ್, ಬನ್ನಿ ಒಳಗಡೆ. ಸರ್ ವೆಲ್ಕಮ್ ಸರ್. ಡಾಕ್ಟರ್ ಗಂಗಾಧರ್ ವೆಲ್ಕಮ್. ನಮಸ್ತೆ ಮಂಜು ಅವರೇ. ನಮಸ್ಕಾರ ಸರ್. ನಮಸ್ತೆ. ಈ ಒಂದು ಸ್ಟುಡಿಯೋನ ಕಟ್ಟಲಿಕ್ಕೆ, ಮ್ಯೂಸಿಕ್ ಸ್ಟುಡಿಯೋನ ಕಟ್ಟಲಿಕ್ಕೆ ನಿಮಗೆ ಏನು ಪ್ರೇರೇಪಣೆ ಆಯಿತು? ಬೇಸಿಕಲಿ ನಾನು 2013ನೇ ಇಸ್ವಿಯಲ್ಲಿ ನಾವು ಒಂದು ಬಡ ಕಲಾವಿದರುಗಳನ್ನೆಲ್ಲ ಸೇರಿ ನಾವೊಂದು ಟ್ರೂಪ್ ಮಾಡಿದ್ವಿ. ಆರ್ಕೆಸ್ಟ್ರಾ ಟ್ರೂಪ್ ಅಂತ ಮಾಡಿದ್ವಿ. ಅಲ್ಲಿ ಭಾವಗೀತೆ, ಭಕ್ತಿಗೀತೆ ಹಾಗೂ ಮ್ಯಾನ್ಯುಯಲ್ ನೈಜ ಕಲಾವಿದರುಗಳನ್ನ ಕರ್ಕೊಂಡು ಬಂದು ನಾವು ಒಂದು ಗುಂಪಾಗಿ ಮಾಡಿದ್ವಿ. ಆ ಗುಂಪಾಗಿ ಮಾಡಿದ ನಂತರ ಒಂದು ಆರ್ಕೆಸ್ಟ್ರಾ ಮಾಡಿದ್ವಿ. ಆರ್ಕೆಸ್ಟ್ರಾ ಈಗ ಯಾವಾಗ ಕರೋಕೆ ಅಂತ ಬಂತು, ಅವಾಗ ಸುಮಾರು ನೈಜ ಕಲಾವಿದರುಗಳಿಗೆಲ್ಲ ತುಂಬಾ ತೊಂದರೆ ಆಯಿತು. ಅವ್ರಗಳಿಗೆ ಕೆಲಸ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಒಂದು ಸಂಸ್ಥೆಯನ್ನ ಹುಟ್ಟಾಕಿದ್ದೀನಿ. ಮೇನ್ ಕಾರಣ ಏನು ಅಂತಂದ್ರೆ, ಈ ಜಗತ್ತಿನಲ್ಲಿ ಮಕ್ಕಳಿಗೆ ಸಿಕ್ಕಾಪಟ್ಟೆ ಮೊಬೈಲ್ ಹುಚ್ಚಿದೆ. ನೀವು ಅದನ್ನ ನೋಡ್ತಾ ಇರ್ತೀರಲ್ವ ಸರ್. ಆ ಮೊಬೈಲ್ ಹುಚ್ಚು ಯಾವ ಒಂದು ತಿಂಗಳು ಮಗು, 2 ತಿಂಗಳು ಮಗು, 3 ತಿಂಗಳು, 1 ವರ್ಷ ತನಕನೂ ಮಕ್ಕಳಿಗೆ ಮೊಬೈಲ್ ಕೊಡದೆ ಊಟನೇ ಮಾಡೋದಿಲ್ಲ. ಈ ಒಂದು ಪರಿಸ್ಥಿತಿ ಮೊಬೈಲ್ ಯುಗ ಆಗೋಗಿದೆ. ಈ ಜಗತ್ತು ಬದಲಾಗಿದೆ. ನನ್ನ ಕಾನ್ಸೆಪ್ಟ್ ಇಷ್ಟೇ, ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡೋ ಬದಲು ಒಂದು ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ ಕೊಡಿ ಅವ್ರ ಮಕ್ಕಳ ಕೈಯಲ್ಲಿ. ಆ ಇನ್ಸ್ಟ್ರೂಮೆಂಟ್ ಕೊಟ್ಟಾಗ ಅವರ ಮನಸ್ಥಿತಿಗಳು, ಅವರ ಆಟಿಟ್ಯೂಡ್ಗಳು ಬದಲಾಗುತ್ತೆ. ಮ್ಯೂಸಿಕ್ ಅನ್ನು ಕಲಿತ ನಂತರ ಆ ಮಕ್ಕಳಿಗೆ ಭಾವನೆಗಳನ್ನೇ ಚೇಂಜ್ ಮಾಡುವಂತ ಕೆಪಾಸಿಟಿ ಈ ಮ್ಯೂಸಿಕ್ ಇದೆ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಸಪ್ತಸ್ವರ ಸಂಗೀತ ಲೋಕ ಅಂತ ನಾನು ಟಿ ನರಸೀಪುರದಲ್ಲಿ ವಿದ್ಯೋದಯ ಕಾಲೇಜ್ ಸರ್ಕಲ್ ಅಲ್ಲಿ ಗಣಪತಿ ದೇವಸ್ಥಾನದ ಎದುರು ಈ ಸಂಸ್ಥೆಯನ್ನ ಶುರು ಮಾಡಿದ್ದೀನಿ. ಸಂಸ್ಥೆ ಅಂತ ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ಇನ್ನು ಚಿಕ್ಕ ಒಂದು ಕನಸಿನ ಗುಡಿ ಇದು. ನಾನು ಸುಮಾರು ಮಕ್ಕಳುಗಳನ್ನ, ಸುಮಾರು ದೊಡ್ಡವರುಗಳು, ಸುಮಾರು ಎಲ್ಲರೂ ನನ್ನ ಹತ್ರ ಈಗ ಕೀಬೋರ್ಡು, ಗಿಟಾರು, ಸ್ಯಾಕ್ಸೋಫೋನು, ವೀಣೆ, ಫ್ಲೂಟು, ಈ ತರ ಹಲವಾರು ವಾದ್ಯ ಪರಿಕರಗಳನ್ನ ಕಲಿಯೋದಕ್ಕೆ ಅಂತ ಬರ್ತಾ ಇದ್ದಾರೆ. ಉದ್ದೇಶ ಇಷ್ಟೇ, ಮನಸ್ಥಿತಿಗಳನ್ನ ಬದಲಾಯಿಸಬೇಕು ಅನ್ನೋದಷ್ಟೇ. ಅಂದ್ರೆ ಹಗಲ ಅನ್ನೋ ಒಂದು ಇದ್ರೂ ಕೂಡ ಕಷ್ಟ ಸಾಧ್ಯ ಅನ್ನೋ ಒಂದು ಭಾವನೆ ಇಟ್ಕೊಂಡು ಈ ಒಂದು ಸಂಸ್ಥೆಯನ್ನ ತೆರೆದಿದ್ದೇನೆ. ಪ್ರಶಂಸೆ ಒಳಗೊಂಡಿದ್ದೇವೆ. ಸುಮಾರು ಹಲವಾರು ಜನಗಳ ಬಂದು ಇದರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತ ಒಂದು ಪ್ರಶಂಸೆ ಕೂಡ ಹೇಳಿದ್ದಾರೆ. ಚಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಹಲವಾರು ಕಲಾವಿದರು ಬಂದು ಈ ನನ್ನ ಒಂದು ಸಪ್ತಸ್ವರ ಸಂಗೀತ ಲೋಕದಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರು ತನಕನೂ ವಿದ್ಯೆಯನ್ನ, ಈ ಮ್ಯೂಸಿಕ್ ಅನ್ನೋ ವಿದ್ಯೆಯನ್ನ ಕಲಿಬೇಕು ಅನ್ನೋದು ಆಸೆ. ಮ್ಯೂಸಿಕ್ ಅನ್ನೋದು ಕೌಶಲ್ಯನ, ವೃತ್ತಿನ? ನನಗೆ ವೃತ್ತಿ ಅಂತ ಅನ್ಕೊಂಡಿಲ್ಲ, ಯಾಕಂದ್ರೆ ನಾನು ಇದು ಕೌಶಲ್ಯ ಅಷ್ಟೇ. ವೃತ್ತಿ ನಾನು, ಯಾಕಂದ್ರೆ ಬೇಸಿಕಲಿ ನಾನು ಕಲಾವಿದ ಅಲ್ಲ. ಅದೇನೇ ತೊಡಗಿಸ್ಕೊಂಡಿದ್ರೆ ನಾನು ವೃತ್ತಿಪರವಾಗಿ ಹೋಗ್ತಿದ್ದ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಬೇಸಿಕಲಿ ಚಿನ್ನ ಕೆಲಸವನ್ನ ಮಾಡ್ತಕ್ಕಂಥ ವಿದ್ಯೆಯನ್ನ ಕಲ್ತಿದ್ದೇನೆ. ಹಾಗೂ ಹಲವಾರು ಬ್ಯಾಂಕ್ಗಳಲ್ಲಿ ಚಿನ್ನ ಪರಿಶೀಲಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಅದಿದ್ರೂ ನನಗೆ ಊಟಕ್ಕೆ ಬಟ್ಟೆಗೆ ಸಾಕಾದ್ರೂ ಸುಧಾ ಈ ಒಂದು ಸಂಗೀತ ಲೋಕದಲ್ಲಿ ಏನಾದ್ರು ಒಂದು ಅಚೀವ್ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಒಂದು ಧ್ಯೇಯ ಇಟ್ಕೊಂಡು ಈ ಒಂದು ಸಂಸ್ಥೆಯನ್ನ ತೆರೆದಿದ್ದೇವೆ. ಸಾಕಷ್ಟು ಹಣವನ್ನ ಬಳಕೆ ಮಾಡಬೇಕಾಗುತ್ತೆ ಬಂಡವಾಳವಾಗಿ. ಈ ಒಂದು ಸ್ಟುಡಿಯೋ ಕಟ್ಟಲಿಕ್ಕೆ ಎಷ್ಟು ಬಂಡವಾಳ ಆಗಿರಬಹುದು? ಸುಮಾರು ಈಗ ನೋಡ್ತಾ ಇದ್ದೀರಾ ನೀವು, ಸುಮಾರು ಇಂಟೀರಿಯರ್ ಡೆಕೋರೇಷನ್ ಮತ್ತೆ ಇಲ್ಲಿರೋ ಎಕ್ವಿಪ್ಮೆಂಟ್ಸ್ಗಳು, ರೆಕಾರ್ಡಿಂಗ್ ಎಕ್ವಿಪ್ಮೆಂಟ್ಸ್ಗಳು, ಮತ್ತೆ ಇನ್ನು ಈ ವಾದ್ಯ ಪರಿಕರಗಳು ಎಲ್ಲ ಸೇರಿ ಅರೌಂಡ್ ಒಂದು 10 ಲಕ್ಷ ತನಕ ನನಗೆ ಒಂದು ಇನ್ವೆಸ್ಟ್ಮೆಂಟ್ ಅಂತ ಹಿಡಿದಿದೆ. ಈಗ ಬಂಡವಾಳ ಹಾಕಿದ್ದೀರಾ, ಓಕೆ. ಹೌದು. ಮುಂದಿನ ದಿನಗಳಲ್ಲಿ ಅದು ರಿಟರ್ನ್ ಬರುತ್ತಾ ಅನ್ನೋ ಯೋಚನೆ ಇದೆಯಾ ನಿಮ್ಗೆ?
ಅಲ್ಲ, ನನ್ಗೆ ಅದು ಕಷ್ಟ ಸಾಧ್ಯ, ಹೇಳಲಿಕ್ಕೆ ಆಗಲ್ಲ. ಯಾಕೆ ಅಂತಂದ್ರೆ ಒಂದೇ ಸರಿ ನಾನು 10 ಲಕ್ಷ ಬಂಡವಾಳ ಹಾಕಿ 10 ಲಕ್ಷ ತೆಗಿತೀನಿ ಅಂತ ಯಾವುದೇ ಕಲಾವಿದನು ಸುಧಾ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಕಲೆಗೆ ಅಷ್ಟು ಇವಾಗದ ಪರಿಸ್ಥಿತಿಯಲ್ಲಿ ಗೌರವ ಇದೆ, ಅದಕ್ಕೆ ಆದ ಒಂದು ಸ್ಥಾನಮಾನಗಳಿದೆ. ಆದ್ರೆ ಹಣದ ವಿಚಾರದಲ್ಲಿ ಬಂದಾಗ ಕಲಾವಿದರುಗಳಿಗೆ ತುಂಬಾ ಯಾವಾಗ್ಲೂ ತೊಂದರೆನೆ. ಹಾಗಾಗಿ ನಾನು ಸಂಪಾದನೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಇನ್ವೆಸ್ಟ್ ಮಾಡಿಲ್ಲ. ಹಲವಾರು ಮಕ್ಕಳುಗಳನ್ನ, ಹಲವಾರು ದೊಡ್ಡ ಈ ಮ್ಯೂಸಿಕ್ ಅನ್ನ ಇಷ್ಟಪಡುವಂತ, ಕಲಿಬೇಕು ಅನ್ನೋ ಆಸಕ್ತಿ ಇರೋಂತ ಹಲವಾರು ವಯಸ್ಕರುಗಳು ನನ್ನಲ್ಲಿ ಬರ್ತಾ ಇದ್ದಾರೆ. ಅವ್ರಿಗೋಸ್ಕರ ಈ ಒಂದು ಸಂಸ್ಥೆನ ತೆರೆದಿದ್ದೇನೆ. ಯಾವ ವಯಸ್ಸಿನ ಅಂತರದವ್ರು ಬರ್ತಾರೆ ಸರ್? ನನ್ನಲ್ಲಿ 3 ವರ್ಷದಿಂದ ಹಿಡಿದು ಸುಮಾರು ಒಂದು 60 ವರ್ಷ ತನಕನೂ ನನ್ನ ಹತ್ರ ಬಂದು ಈ ಕೀಬೋರ್ಡ್ ಕಲಿತಾ ಇದ್ದಾರೆ, ಗಿಟಾರ್ ಕಲಿತಾ ಇದ್ದಾರೆ. ಹಾಗೆ ನೋಡಿ, ಇಲ್ಲಿ ಕಾಣ್ತಾ ಇದೆ, ಇಲ್ಲಿ ಸ್ಪೀಕರ್ ಇದೆ, ಇಲ್ಲಿ ಈ ಕರೋಕೆ ಅಂತ ಹೇಳ್ತಾರೆ. ಏನು ಕರೋಕೆ ಅಂತ ಹೇಳ್ತಾರೆ, ಬಾತ್ರೂಮ್ ಸಿಂಗರ್ ಅಂತ ಹೇಳ್ತಾರೆ. ಹಲವಾರು ಬಾತ್ರೂಮ್ ಸಿಂಗರ್ಗಳು ಅವಕಾಶಗಳಿಲ್ದೇನೆ ಅವ್ರ ಮನೇಲೆ ಹಾಡಂತ ಪರಿಸ್ಥಿತಿ ಉಂಟಾಗಿದೆ. ಸೊ ಅಂತವ್ರುಗಳು, ಹಲವಾರು ಮಹಿಳೆಯರು ಕೂಡ ನನ್ನಲ್ಲಿ ಬಂದು ಈ ಕರೋಕೆಯನ್ನ ಹಾಡ್ಕೊಂಡು ಇದನ್ನ ಗೀತೆಗಳನ್ನ ಆಡುವಂತ ಇದಾಗಿದೆ, ಗೀತೆಗಳನ್ನ ಆಡುವಂತ ಪರಿಸ್ಥಿತಿ ಇದೆ ಇವಾಗ. ಆಮೇಲೆ ಇಲ್ಲಿ ಹೊರಗಡೆನೂ ಕೂಡ ಕಾರ್ಯಕ್ರಮಗಳನ್ನ ಕೊಡ್ತೀರಾ? ಹೊರಗಡೆ ಈಗ ಮೊನ್ನೆ ಒಂದು 4 ದಿನ ಭಾವಗೀತೆ, ಭಕ್ತಿಗೀತೆ, ಲೈವ್ ಕಾರ್ಯಕ್ರಮಗಳನ್ನ ನಾವು ಇಲ್ಲಿ ಕಲ್ತಿರ್ತಕ್ಕಂಥವ್ರನ್ನೆಲ್ಲ ಸೇರ್ಕೊಂಡು ಒಂದು ಕಾರ್ಯಕ್ರಮಗಳನ್ನ ಅವಾಗ ಮಾಡ್ತಾ ಇರ್ತೀವಿ ಸರ್. ಹೆಚ್ಚಾಗಿ ಗಣೇಶ ಪ್ರೋಗ್ರಾಮ್ಗಳು ಹಲವಾರು ಸಾವಿರಾರು ಕಾರ್ಯಕ್ರಮಗಳನ್ನ ಮಾಡಿದ್ದೇನೆ. ನಮ್ಮ ಎಲ್ಲ ಸ್ನೇಹಿತರ ಒಡಗೂಡಿ ಹಲವಾರು ಸ್ನೇಹಿತರು ಇದ್ದಾರೆ ನನಗೆ ಈ ಒಂದು ಆರ್ಕೆಸ್ಟ್ರಾ ಫೀಲ್ಡ್ ಅಲ್ಲಿ. ಸೊ ಅವ್ರನ್ನೆಲ್ಲ ಒಳಗೂಡಿ ಹಲವಾರು ಹೆಸರುಗಳನ್ನ ಹೇಳಕ್ಕಾಗಲ್ಲ, ಹಲವಾರು ಇದಾರೆ. ಎಲ್ಲಾ ಸ್ನೇಹಿತರ ನನಗೆ ಕಲಾವಿದರು ಅಂದ್ಮೇಲೆ ಎಲ್ಲರೂ ಒಂದೇ, ಹಾಗಾಗಿ ಎಲ್ಲಾರ ಹೆಸರನ್ನು ಹೇಳಕ್ಕಾಗಲ್ಲ. ನನ್ನ ಜೊತೆ ಸಾಥ್ ಕೊಟ್ಟವರು ಅಂತಂದ್ರೆ ಈ ತಬಲಾ ಮಾಡಿಸುವಂತ ಮೂರ್ತಿ ಅಂತ ಒಬ್ರು ಇದ್ದಾರೆ. ಅವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ವಿಜೇತರು, ಹಾಗೂ ಇಲ್ಲಿ ಪುರಸಭಾ ವ್ಯಾಪ್ತಿಯಲ್ಲಿ ಮೆಂಬರ್ ಸುಧಾ ಆಗಿದ್ರು. ಅವರಿಗೆ ನಾನು ಯಾವಾಗ್ಲೂ ಅವರು ನನ್ನ ಜೊತೆಯಲ್ಲಿ ನಿಂತು ಯಾವಾಗ್ಲೂ ಸುಧಾ ಈ ಒಂದು ಕಾರ್ಯಕ್ರಮದಲ್ಲಿ ಜೊತೆಗೆ ಬೆನ್ನೆಲುಬಾಗಿ ನಿಂತು ನನಗೆ ಒಳ್ಳೆಯದನ್ನ ಕೆಟ್ಟದನ್ನ ಹೇಳ್ಕೊಡ್ತಾ ಜೊತೆಯಲ್ಲಿ ಇದು ಒಂದು ಆರ್ಕೆಸ್ಟ್ರಾ ಹುಟ್ಟ ಹಾಕೋದಕ್ಕೆ ಅವರು ಸುಧಾ ಒಂದು ಕಾರಣ ಅಂತ ತುಂಬ ಹೃದಯದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕುಟುಂಬದ ಸದಸ್ಯರು ನಿಮ್ಗೆ ಸ್ಫೂರ್ತಿ ತುಂಬ್ತಾರ ಹೇಗೆ? ಕುಟುಂಬ ಸದಸ್ಯರು ಕೂಡ, ನನ್ನ ಮಗಳು ಕೂಡ ಕೀಬೋರ್ಡ್ ನ ಬಾರಿಸ್ತಾಳೆ, ನನ್ನ ಮಗನು ಗಿಟಾರ್ಗೆ ಅದ್ರ ಮೇಲೆ ತುಂಬಾ ಆಸಕ್ತಿ ಇದೆ. ಹಾಗೆ ಇತ್ತೀಚೆಗೆ ಅವಳು ಆಡೋದಕ್ಕೂ ಶುರು ಮಾಡಿದಾಳೆ. ಪರವಾಗಿಲ್ಲ, ನಾಟ್ ಬ್ಯಾಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಳ್ಳೇದಾಯ್ತು. ಈಗ ನೀವು ಬ್ಯಾಂಕಲ್ಲೂ ಕೆಲಸ ಮಾಡ್ತೀರಾ, ಹೌದು, ಮತ್ತೆ ಇಲ್ಲೂ ಮ್ಯೂಸಿಕ್ ರೂಢಿಸ್ಕೊಂಡಿದ್ದೀರಾ, ಜೊತೆಲಿ ಹೊರಗಡೆ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದೀರಾ. ಸಮಯವನ್ನ ಮ್ಯಾನೇಜ್ ಮಾಡಕ್ಕಾಗುತ್ತಾ? ಸಮಯದ ವಿಚಾರಕ್ಕೆ ಬಂದಾಗ ನನಗೆ ಸಾಕಾಗ್ತಾ ಇಲ್ಲ. ಅಂದ್ರೆ 24 ಗಂಟೆನೂ ಸಾಕಾಗಲ್ವಾ ಅಂತ ಹೇಳ್ಬೋದು. ಆದ್ರೂ ಬಾಡಿಗೆ ರೆಸ್ಟ್ ಬೇಕು. ಹಾಗಾಗಿ ನಾನು ಎಷ್ಟು ಎಚ್ಚರದಿಂದ ಅಂದ್ರೆ ಎದ್ದಿರ್ತೇನೆ, ನಿದ್ದೆ ಮಾಡದೆ ಎದ್ದಿರ್ತೀನಿ ಅಂತ ಎಲ್ಲ ಒಂದು ಕ್ಷಣಗಳನ್ನು ಸುಧಾ ನಾನು ಕೆಲಸದಲ್ಲೇ ಕಳೀತೀನಿ. ವೇಸ್ಟ್ ಮಾಡಕ್ ಇಷ್ಟಪಡಲ್ಲ, ಸಮಯನ ವೇಸ್ಟ್ ಮಾಡಕ್ ಇಷ್ಟಪಡಲ್ಲ. ಸಮಯ ನನಗೆ ಬಹಳ ಅಮೂಲ್ಯ. ಯಾಕಂದ್ರೆ ಎಷ್ಟೋ ದಿನ ಊಟ ಮಾಡೋದಕ್ಕೂ ಸುಖ ಟೈಮ್ ಇರೋದಿಲ್ಲ. ಬ್ಯಾಂಕ್ನಲ್ಲೂ ಅಷ್ಟೇ, SBI AT ನರಸೀಪುರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಮೂಗೂರು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಚಿನ್ನ ಪರಿಶೀಲಕರಿಗೆ. ನನಗೆ ಆದ ಸ್ಥಾನಮಾನವನ್ನ ಬ್ಯಾಂಕು ಕೊಟ್ಟಿದೆ, ಹಾಗೂ ಒಂದು ಮನುಷ್ಯನಾಗಿ ನನ್ನನ್ನು ಮಾಡಿದೆ. ಹಾಗಾಗಿ ಸ್ಥಾನಮಾನಗಳನ್ನ ನನ್ನ ಬ್ಯಾಂಕು ಕೂಡ ಕೊಟ್ಟಿದೆ, ಅದಕ್ಕೆ ನಾನು ಚಿರಋಣಿ. ಸೊ ಮುಂದೆ ಮುಂದುವರೆದು ಈ ಮ್ಯೂಸಿಕ್ ಎಂಥ್ಯೂಸಿಯಾಸ್ಟ್ ಅಂತ ನಾವು ಹೇಳ್ತೀವಿ, ಯಾರು ಸಂಗೀತದ ಮೇಲೆ ಆಸಕ್ತಿ ಇದೆಯಾ ಅವ್ರಿಗೆ ಏನು ಕಿವಿ ಮಾತನ್ನ ಹೇಳ್ತೀರಾ? ನೀವು ನಾನು ಹೇಳೋದು ಒಂದು ಇಷ್ಟೇ ಮಾತು, ನಿಮ್ಮ ಕೈಯಲ್ಲಿ ಯಾವಾಗಲೂ ಈಗ ನೋಡಿ, ಯಾವುದೇ ಒಂದು ಬಸ್ ಹತ್ತಲಿ 55 ಜನ ಬಸ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಜನ ಕೂಡ ಮೊಬೈಲ್ ಇಟ್ಕೊಂಡಿರ್ತಾರೆ. ಮೊಬೈಲ್ ಅನ್ನ ಯಾವಾಗ್ಲೂ ಈಗ ಹೇಳ್ತಿರ್ತಾರೆ, ಈ ಸಂಬಂಧಗಳನ್ನ ಈ ಯಾರನ್ನು ಅಕ್ಕಪಕ್ಕ ಕೂತ್ಕೊಂಡು ಮೊಬೈಲ್ ಕೈಲಿದ್ರೆ ಯಾವ ಸಂಬಂಧಗಳನ್ನು ಸುಧಾ ಮರೆತುಬಿಟ್ಟು, ಯಾರ ಮನೆಗೆ ಬಂದ್ರು ಗೊತ್ತಾಗಲ್ಲ, ಯಾರು ಹೋದ್ರು ಗೊತ್ತಾಗಲ್ಲ, ಮಕ್ಕಳು ಬಂದ್ರು ಗೊತ್ತಾಗಲ್ಲ, ಮಕ್ಕಳು ಏನ್ ಮಾಡ್ತಾ ಇದೆ ಗೊತ್ತಾಗಲ್ಲ. ಮಕ್ಕಳು ಯೂಸ್ ಮಾಡ್ತಾ ಇರ್ತಾರೆ, ತಂದೆ ತಾಯಿಗಳು ಪೇರೆಂಟ್ಸ್ಗಳು ಯೂಸ್ ಮಾಡ್ತಾ ಇರ್ತಾರೆ. ನನ್ನ ಕಾನ್ಸೆಪ್ಟ್ ಇಷ್ಟೇ, ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಡಿ, ಯಾವ್ದಾದ್ರು ಒಂದು ಇನ್ಸ್ಟ್ರೂಮೆಂಟ್ ಕೊಡಿ. ನೀವು ಆ ಮಕ್ಕಳುಗಳಿಗೆ ಸಪೋರ್ಟ್ ಮಾಡಿ, ಕಲಿಯೋದಕ್ಕೆ ವಿದ್ಯೆ ಎಷ್ಟು ಇಂಪಾರ್ಟೆಂಟೋ, ಪರಿಕರಗಳಿಗೂ ವಾದ್ಯಗಳು ಅದನ್ನು ಬಳಸಿದ್ರೆ ಮನಸ್ಥಿತಿಗಳು, ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ, ವಿದ್ಯೆಗಳು ಚೆನ್ನಾಗಿ ಬರುತ್ತೆ, ಮಕ್ಕಳ ಆಟಿಟ್ಯೂಡ್ ಬದಲಾಗುತ್ತೆ, ಆ ಮೊಬೈಲ್ಗೆ ಹೈಡ್ಲಾಗಂತ ಪರಿಸ್ಥಿತಿಗಳು ಕಮ್ಮಿ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಮಂಜು ಅವರೇ, ಈಗ ನಿಮ್ಮ ಸ್ಟುಡಿಯೋ ಸೆಟಪ್ ಅನ್ನು ಸ್ವಲ್ಪ ವಿವರಣೆ ಕೊಡಿ. ಬನ್ನಿ, ಒಳಗಡೆ ಬನ್ನಿ. ಇಲ್ಲಿ ಕಾಣ್ತಾ ಇರತಕ್ಕಂಥದ್ದು ಕಂಡೆನ್ಸರ್ ಮೈಕ್ ಅಂತ ಹೇಳ್ತೀವಿ. ಇದು ಹೆಡ್ಫೋನು. ಈ ಹೆಡ್ಫೋನ್ ಅನ್ನ ಈ ರೀತಿ ಬಳಸಿ ಒಂದು ಸಾಫ್ಟ್ವೇರ್ ಬಳಸ್ತೀವಿ, ರೆಕಾರ್ಡಿಂಗ್ ಸಾಫ್ಟ್ವೇರ್ ಅಂತ ಬಳಸ್ತೀವಿ. ರೆಕಾರ್ಡಿಂಗ್ ಸಾಫ್ಟ್ವೇರ್ ಇಲ್ಲಿ ಆಡ್ತಾ ಇದ್ರೆ ಆ ಕಡೆ ರೆಕಾರ್ಡ್ ಆಗ್ತಾ ಇರುತ್ತೆ. ಅದನ್ನ ನಾವು ಎಡಿಟ್ ಮಾಡಿ ನಾವು ಏನು ಒಂದು ಹಿನ್ನೆಲೆ ಗಾಯನ ಬರುತ್ತೆ ಆ ಒಂದು ಉತ್ತಮ ಮಟ್ಟದಲ್ಲಿ ಈ ಒಂದು ರೆಕಾರ್ಡ್ ಆಗುತ್ತೆ ಸರ್.